ನಾವು ಕನಕಪುರದಲ್ಲಿದ್ದೆ. ಕೆಡಿಪಿ ಮೀಟಿಂಗ್ ನಡೀತಾ ಇತ್ತು. ನಮ್ಮ ಪೊಲೀಸ್ ಕಮಿಷನರು, ನಮ್ಮ ಟ್ರಾಫಿಕ್ ಕಮಿಷನರು ಇಮಿಡಿಯೇಟ್ ಈ ರೀತಿ ಬೆಂಗಳೂರಲ್ಲಿ ಬಹಳ ದೊಡ್ಡ ಮಳೆ ಆಗಿದೆ, ಆಲೆಕಲ್ ಮಳೆ ಆಗಿದೆ ಅಂತೇಳಿ ಅವರು ನಮ್ಮ GBA ಕಮಿಷನರ್ 3 ಜನ ಕೂಡ ನನಗೆ ತಿಳಿಸಿದ್ರು. ನಾನು ಮೀಟಿಂಗ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಇಲ್ಲಿಗೆ ಬಂದೆ. ಬಹಳ ದೊಡ್ಡ ಆಲೆಕಲ್ ಮಳೆ ಆಗಿದೆ, ತಮಗೆಲ್ಲ ಫೋಟೋಸ್ ಎಲ್ಲ ಇದೆ. ನಾನು ಕನಕಪುರದಿಂದ ಬರಬೇಕಾದ್ರೆ ನೋಡಿದೆ, ಸುಮಾರು ಕಡೆ ಒಂದು 50 ಕಡೆನೆ ಈ ಮಳೆಗಳಿಗೋಸ್ಕರ ಈ ಮರಗಳೆಲ್ಲ ಬಿದ್ದೋಗಿದೆ, ಎಲ್ಲ ಬ್ರಾಂಚಸ್ ಎಲ್ಲ ಬಿದ್ದಿದೆ. ಸೊ ಇಲ್ಲಿ ಬರೋದಕ್ಕೆ ಟ್ರಾಫಿಕ್ ಕೂಡ ಬಹಳ ಸಮಸ್ಯೆ ಕಾಣ್ತು ನನಗೆ. ಆದರೆ ಇಲ್ಲಿ ಬಂದ ಮೇಲೆ ನಮ್ಮ ಆಫೀಸರ್ಸ್ ಎಲ್ಲ ಅಷ್ಟೊತ್ತಿಗೆ ನಾನು ಕನಕಪುರದಲ್ಲಿದ್ದಂಗೆ ವರದಿ ಕೊಟ್ಟರು, 7 ಜನ ಈ ರೀತಿ ಡೆತ್ಸ್ ಆಗಿದೆ ಅಂತ. ಬಂದು ಅವ್ರನ್ನೆಲ್ಲ ನೋಡಿದ್ದೇನೆ, ನಾನು ಯಾರು ಮೃತಪಟ್ಟರು ಅವರೆಲ್ಲ ನೋಡಿದ್ದೇನೆ. ಇವರಲ್ಲಿ ಎಲ್ಲ ನಮ್ಮ ಲೋಕಲ್ ವೆಂಡರ್ಸು 4 ಜನ ಇದ್ದಾರೆ, 2 ಕೇರಳವರಿದ್ದಾರೆ, ಇನ್ನೊಬ್ಬರನ್ನ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ. ಒಂದು ಮಗು, ಚಿಕ್ಕ ಮಗು ಕೂಡ ಇದೆ, 6 ವರ್ಷದ ಮಗು ಕೂಡ ಆಗಿದೆ. ಒಬ್ಬ ಫುಟ್ವೇರ್ ವೆಂಡರು, ಒಬ್ಬ ಬಟ್ಟೆ ವೆಂಡರು, ಈ ರೀತಿ ಎಲ್ಲ ಇದ್ದಾರೆ. ಕೇರಳದಿಂದ ಬಂದಂತವರು ಪಾಪ ಟೂರ್ಗೆ ಬಂದಿದ್ರಂತೆ, ಚರ್ಚ್ ನೋಡ್ಲಿಕ್ಕೆ. ಆಮೇಲೆ ಇಲ್ಲೆಲ್ಲ ಚರ್ಚ್ ಎಲ್ಲ ನೋಡಾದ್ಮೇಲೆ ಕಮರ್ಷಿಯಲ್ ಸ್ಟ್ರೀಟ್ಗೆಲ್ಲ ಕೂಡ ಶಾಪಿಂಗ್ ಹೋಗಿದ್ರಂತೆ. ಕುಟುಂಬಶ್ರೀ ಅಂತ ಹೇಳಿ ಒಂದು ಸಂಸ್ಥೆ ಕೇರಳಲ್ಲಿ, ಸರ್ಕಾರದ ವತಿಯಿಂದ ಅಲ್ಲಿ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅವರು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. 46 ಜನ ಬಂದಿದ್ದಾರೆ. 46 ಜನದ ಪೈಕಿ 10 ಜನ, 46 ಜೊತೆಗೆ 10 ಜನ ಬೇರೆ ಸ್ಟಾಫ್ ಕೂಡ ಬಂದಿದ್ದಾರೆ. ಒಟ್ಟು 56 ಜನ ಬಂದಿದ್ದಾರೆ. ಕೆಲವರು ಟ್ರೈನಲ್ಲಿ ಬಂದಿದ್ದಾರೆ, ಕೆಲವರು ಬಸ್ಸಲ್ಲಿ ಬಂದಿದ್ದಾರೆ. ಬಸ್ಸಲ್ಲಿ ಬಂದು ಏರ್ಪೋರ್ಟ್ ಇಂದ ಕೂಡ ಅವ್ರನ್ನ ಪಿಕಪ್ ಮಾಡಿದ್ದಾರೆ. ಪಿಕಪ್ ಮಾಡಾದ್ಮೇಲೆ ಕೊನೆಗೆ ಇಲ್ಲಿ ಬಂದು ಶಾಪಿಂಗ್ ಮಾಡಬೇಕಾದ್ರೆ ಮಳೆ ಬಂದಿದೆ. ತಕ್ಷಣ ಅವರು ಅಲರ್ಟ್ ಮಾಡಿದ್ದಾರೆ, ಈ ತರ ಮಳೆ ಬಂದಿದೆ, ಸ್ವಲ್ಪ ಹುಷಾರಾಗಿರಿ ಅಂತ. ಕೆಲವರೆಲ್ಲ ನಮ್ಮ ಈ ಮಳೆಗೆ ಸಂಬಂಧಪಟ್ಟಂತೆ ಅವ್ರಿಗೆಲ್ಲ ಸ್ವಲ್ಪ ಗೊತ್ತಿದೆ. ಅವ್ರಿಗೆ ಕೇರಳದಲ್ಲಿ ಸಾಮಾನ್ಯಗೆಲ್ಲ ಪರ್ಚೇಸ್ ಮಾಡ್ತಾರೆ ತಕ್ಷಣ ರೈನ್ ಕೋಟ್ಗಳನ್ನೆಲ್ಲ, ಅದನ್ನೆಲ್ಲ ತೆಗೆದುಕೊಳ್ಳಕ್ಕೆ ಹೋಗಿದ್ದಾರೆ. ಸೊ ಪಕ್ಕದಲ್ಲಿ ಗೋಡೆ ಇದ್ದಿದ್ದು, ಕೆಲವರು ಮಳೆ ಜಾಸ್ತಿ ಬಂತು ಅಂತೇಳಿ ಗೋಡೆ ಪಕ್ಕಕ್ಕೆ ಹೋಗಿದ್ದಾರೆ. ಸೊ ಗೋಡೆ 8 ಅಡಿ ಗೋಡೆ ಕೊಲಾಪ್ಸ್ ಆಗಿದೆ. ಇವರೆಲ್ಲ ಮೃತಪಟ್ಟಿದ್ದಾರೆ. ಸೊ ಈಗ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಬಂದು ನೋಡಿದ್ದಾರೆ, ಏನಾಗಿದೆ ಅಂತೇಳಿ ತನಿಖೆ ಮಾಡಬೇಕು ಅಂತೇಳಿ ನಮ್ಮ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಬಟ್ ಈ ರೀತಿ ದೊಡ್ಡ ಮಳೆಯಲ್ಲಿ ಈ ಸಂದರ್ಭದಲ್ಲಿ ಆಗಿರೋದು ನಮಗೆಲ್ಲ ಬಹಳ ದುಃಖವನ್ನು ತಂದಿದೆ. ಇಂಥ ಘಟನೆಗಳು ಆಗಬಾರ್ದು, ಆಗಿದೆ. ನಾವು ಇಂಥವೆಲ್ಲ ಕೂಡ ಮುಂದಕ್ಕೆ ನಾನು ನೋಡ್ದಂಗೆ ಸುಮಾರು ಟ್ರಾಫಿಕ್ಕು ಮಳೆಗಳು ಬಿದ್ದು, ಮಳೆಯಿಂದ ಕಂಪ್ಲೀಟ್ ಮರಗಳೆಲ್ಲ ಬಿದ್ದು ಬೇಕಾದಷ್ಟು ವೆಹಿಕಲ್ಗಳು ಕೂಡ ಮಧ್ಯ ಏಟಾಗಿದೆ. ಎಲ್ಲೆಲ್ಲಿ ಬ್ರಾಂಚಸ್ ಎಲ್ಲ ಈ ರೀತಿ ಇದೆ, ನಾಳೆ ಬೆಳಗ್ಗೆಯಿಂದನೇ ರೋಡ್ಗಳಲ್ಲಿ ಸ್ವಲ್ಪ ವೀಕ್ ಬ್ರಾಂಚಸ್ನೆಲ್ಲ ಕಟ್ ಮಾಡೋಕ್ಕೆಲ್ಲ ನಾನು ನಿರ್ದೇಶನವನ್ನು ಕೊಡ್ತೇನೆ. ಯಾಕೆಂದರೆ ತಿರ್ಗಾ ಮಳೆ ಈ ಥರ ಆಗ್ಬೋದು. ಮುಂಗಾರು ಮಳೆಯಲ್ಲಿ ಜಾಸ್ತಿ ಗಾಳಿಗಳು ಬರುವಂಥದ್ದು ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಮುಂಜಾಗ್ರತೆಯಿಂದ ಇವತ್ತು ಆದಂಥ ಅನುಭವದಲ್ಲಿ ಅವರಿಗೆಲ್ಲ ನಮ್ಮ ಆಫೀಸರ್ಸ್ಗೆಲ್ಲ ಮಾರ್ಗದರ್ಶನವನ್ನು ಕೊಡ್ತೇನೆ. ಈ ಕೇರಳದಿಂದ ನಾನು ಆ ಟೀಮ್ ಹೆಡ್ ಕೂಡ ನಾನು ಮಾತಾಡಿದೆ. ಅವರೆಲ್ಲ ಎರ್ನಾಕುಲಂನಿಂದ ಬಂದಿದ್ದಾರೆ. ಒಂದು ಸಿರ್ಜಿ ಅಂತ ಒಂದು ಹೆಣ್ಮಗಳು, ಒಂದು ಸೈಜಾ ಅಂತ, ಇನ್ನೊಂದು ಪ್ರೀತಿ ಅಂತ, 3 ಜನ ಕೇರಳದಿಂದ ಅವರು ಬಂದಂಥವ್ರ ಪೈಕಿ ಈಗ ಅವರು ಆರೋಗ್ಯಕರವಾಗಿದ್ದಾರೆ. ಸ್ಮೃತಿ ಅಂತ ಒಂದು ಹೆಣ್ಮಗಳು, ಆಕೆ ತೀರ್ಕೊಂಡಿದ್ದಾಳೆ ಈಗಾಗಲೇ ದಾಖಲೆ ಪ್ರಕಾರ. ಸೊ ಲತಾ ಅಂತ ಒಂದು, ಸ್ಮೃತಿ ಅಂತ ಒಂದು, ಇಬ್ರು ಕೇರಳದಿಂದ ಬಂದ ಪೈಕಿ ತೀರ್ಕೊಂಡಿದ್ದಾರೆ. ಇನ್ನು ಮಿಕ್ಕಿದವರು ಆರೋಗ್ಯಕರವಾಗಿದ್ದಾರೆ, ಏನು ತೊಂದರೆ ಇಲ್ಲ. 2 ಮಾತ್ರ ಕೇರಳ ಅವರು ಡೆತ್ ಆಗಿದೆ. ಮಿಕ್ಕಿದ 1 ಮಾತ್ರ ಐಡೆಂಟಿಫಿಕೇಶನ್ ಆಗ್ತಾ ಇಲ್ಲ. ಅವರೆಲ್ಲರೂ ಕೂಡ ನಾವು ತಿಳಿಸಿದ್ದೇವೆ, ಫೋಟೋ ಗಿಟೋ ಎಲ್ಲ. ಒಬ್ಬ ನಮ್ಮ ಲೋಕಲ್ ಅವನೇ ಅಂತ ಕಾಣ್ತದೆ, ಅವನ ಮಕ್ಕಳೆಲ್ಲ ನೋಡಿದ್ರೆ. ಸೊ ಆಗಿದೆ. ಸೊ ಈ ರೀತಿ ಆಗಬಾರ್ದಾಗಿತ್ತು. ಸೊ ಇವರು
ನ್ಯೂಟ್ರಿಷನ್ ಮಿಕ್ಸ್ ಮಾಡೋಂಥ ಒಂದು ಸಂಸ್ಥೆಯಲ್ಲಿ ಇವರು ಕೆಲಸ ಮಾಡಿ ನ್ಯೂಟ್ರಿಷನ್ ಬಗ್ಗೆ ಇವರೆಲ್ಲ ಕಂಪ್ಲೀಟ್ ಎಲ್ಲ ಅವರು ಜನರಿಗೆ ಪ್ರಚಾರ ಮಾಡೋಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದವರು. ಸರ್ಕಾರದ ಜವಾಬ್ದಾರಿಯಾದಂಥ ಅಧಿಕಾರಿಗಳು ಕೂಡ ಅವ್ರ ಜೊತೆ ಬಂದಿರೋದ್ರಿಂದ ಸೊ ನಾವು ಕೂಡಲೇ ಇಮಿಡಿಯೇಟಾಗಿ ತಮಿಳುನಾಡು ಇದು ಕೇರಳ ಗೌರ್ಮೆಂಟ್ಗೆ ತಿಳಿಸ್ತೇವೆ. ನಾವು ಕೂಡ ಇಲ್ಲಿಂದನೇ ಅವರ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ನಿರ್ದೇಶನ ಕೊಟ್ಟಿದ್ದೇವೆ ಕೂಡಲೇ. ಸೊ ಅವರೆಲ್ಲ ಯಾವಾಗ ಕಳಿಸ್ಕೊಡು ಅಂತ ಹೇಳ್ತಾರೆ ನಾನು ಕೂಡಲೇ ಅವ್ರನ್ನ ಆದರೆ ಇವತ್ತು ಎಷ್ಟು ಜಲ್ದಿ ಪೋಸ್ಟ್ ಮಾರ್ಟಮ್ ಮುಗಿದರೆ ಅಷ್ಟು ಜಲ್ದಿ ನಾನು ಕೇರಳಗೆ ಅವ್ರಿಗೆ ಅವರ ಗೌರವದಿಂದ ಕಳಿಸ್ಕೊಡೋಕ್ಕೆ ಏನು ಮಾಡಲಿಕ್ಕೋ ಆಗ್ತದೋ ಅದನ್ನು ಕೆಲಸವನ್ನು ಅವರು ಅಪೋಸಿಷನ್ ಪಾರ್ಟಿಯವರು ಅವ್ರು ಅವ್ರು ಕೇಳದೆ ಹೇಳ್ತಾ ಇರ್ತಾರೆ. ಅವ್ರಿಗೆ ಇನ್ನೇನು ಹೇಳೋದಿದೆ, ಅವ್ರೇನು ಸಹಾಯ ಮಾಡೋಕ್ಕಾಗಲ್ಲ. ಅವರು ಟೀಕೆ ಮಾಡಬೇಕು, ಕಂಪ್ಲೇಂಟ್ ಹೇಳಬೇಕು, ನೀವು ಮೀಡಿಯಲ್ಲಿ ಏನು ಹೇಳ್ತೀರಿ ಅದ್ರ ಬಗ್ಗೆ ಏನಾದ್ರು ಒಂದು ಮಾತಾಡಬೇಕು. ನಾವು ಸೊಲ್ಯೂಷನ್ ಕಂಡುಹಿಡಿಯಕ್ಕಿರೋದು, ಸಹಾಯ ಮಾಡೋಕ್ಕಿರೋದು, ಸಮಸ್ಯೆಯನ್ನು ಬಗೆಹರಿಸಕ್ಕಿರೋದು, ಆ ಕೆಲಸ ನಾವು ಮಾಡ್ತೀವಿ. ಅಧಿಕಾರಿಗಳ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಇದಕ್ಕೂ ಮುಂಚೆ ಇತ್ತು. ಈ ಸದ್ಯಕ್ಕೆ ನೋಡಿಯಪ್ಪ, ಇದು ಕಾರ್ಪೊರೇಷನ್ ಬಿಲ್ಡಿಂಗ್ ಅಲ್ಲ, ಹಾಸ್ಪಿಟಲ್ ಬಿಲ್ಡಿಂಗು ಇದು. ಈ ಒಂದು ಬಿಲ್ಡಿಂಗು ಬೋರಿಂಗ್ ಹಾಸ್ಪಿಟಲ್, ಬಹಳ ಇತಿಹಾಸ, ನೂರಾರು ವರ್ಷದ ಇತಿಹಾಸ ಇದೆ. ಅವರು ರೋಡ್ ಪಕ್ಕ ಪಾಪ ಅವರು ಬಟ್ಟೆಪಾಡಿಗೋಸ್ಕರ ಅವರು ವ್ಯಾಪಾರ ಮಾಡ್ತಿದ್ದು, ಈ ರೀತಿ ಬಿದ್ದಿದೆ. ಸೊ ಇದನ್ನೆಲ್ಲ ನಾವು ನೋಡ್ಕೋಬೇಕಾಗಿತ್ತು. ಬಿಲ್ಡಿಂಗ್ ಎಲ್ಲೆಲ್ಲಿ ರೀತಿ ವೀಕ್ ಬಿಲ್ಡಿಂಗ್ಸ್ ಇದೆ ಅಂತೇಳಿ ಬಹಳ ಜಾಗೃತಿಯಿಂದ ಇರಬೇಕು. ನಾನೆಲ್ಲ ಸರಿ ಅಂತ ನಾನು ಹೇಳೋದಿಲ್ಲ, ನಾವು ಅದನ್ನು ಜಾಗೃತಿಯಿಂದ ನೋಡ್ಕೊಳ್ಬೇಕಾಯ್ತು. ಇದೆಲ್ಲ ಕ್ರಮದಿಂದ ಇದೇನು ನಾವು ಸಾಧ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಕ್ರಮ ನೆಕ್ಸ್ಟ್ ಪಾಯಿಂಟ್. ನಾವು ಪ್ರಿಪೇರ್ ಆಗಿದ್ದೀವಿ ಆಗಲೇ ಕುಡಿಯೋ ನೀರಿನ ವಿಚಾರಕ್ಕೆ ಮತ್ತೊಂದಕ್ಕೆಲ್ಲ. ಬೆಂಗಳೂರಿನಲ್ಲಿ ದುರಂತದ ಮೇಲೆ ದುರಂತ ಆಗ್ತಾ ಇದ್ದಾವೆ. ನೀವು ಬೆಂಗಳೂರು ಉಸ್ತುವಾರಿ ಸಚಿವರಿದ್ದೀರಿ, ಈ ರೀತಿ ಆಗ್ಲಿಕ್ಕೆ ಅಧಿಕಾರಿಗಳ ಎಡವಟ್ಟ ಅಥವಾ ಯಾವ ರೀತಿ ಅನ್ನುವಂಥದ್ದು? ನಾನು ಅಧಿಕಾರಿ ಮೇಲೆ ಎಡವಟ್ಟು ಅಂತ ಯಾಕೆ ಹೇಳ್ತೀನಿ? ಅಧಿಕಾರಿಗಳದ್ದೇನು ಎಡವಟ್ಟಿಲ್ಲ. ಇಲ್ಲಿ ಓಲ್ಡ್ ಬಿಲ್ಡಿಂಗ್ ಅಲ್ಲಿ ಜಾಳ ದೊಡ್ಡ ಮಳೆ ಇವತ್ತು ನೋಡೋದು ಆಲೇಕಲ್ಲು. ನನ್ನ ಇತಿಹಾಸದಲ್ಲೇ ನಾನು ಬೆಂಗಳೂರಲ್ಲಿ ಆ ರೀತಿ ಮಳೆ ಬಂದಿದ್ದು ನಾನು ನೋಡಿಲ್ಲ. ಆ ರೀತಿ ಬಂದಿದೆ, ಗಾಳಿ ಬಂದಿದೆ, ಮುಂಗಾರು ಮಳೆಗೆ ಈ ರೀತಿ ಆಗಿದೆ. ಸೊ ಜಾಗೃತಿಯಿಂದ ನಾವು ಇರಬೇಕಾಗ್ತದೆ. ಅದಕ್ಕೆ ನಾನು ಹೇಳಿದ್ದೀನಿ, ಎಲ್ಲ ಬ್ರಾಂಚಸ್ ಮರಗಳ ಕೊಂಬೆಗಳನ್ನೆಲ್ಲ ಕಟ್ ಮಾಡಿಸ್ಲಿಕ್ಕೆ, ರೋಡ್ಗಳ ಪಕ್ಕ ಎಲ್ಲಿ ಇರ್ತದೆ ಅದನ್ನೆಲ್ಲ ಕಟ್ ಮಾಡಲಿಕ್ಕೆ ಮಾರ್ಗದರ್ಶನವನ್ನ ಕೊಡ್ತೀನಿ. ಬೇರೆ ಕಡೆ ಸಮಸ್ಯೆ ಆಗಿದೆ ಸರ್, ಬೇರೆ ಕಡೆ ಸಮಸ್ಯೆ ಆಗಿದೆ ಸರ್ ಬೆಂಗಳೂರಲ್ಲಿ.